ಗೈಸ್ ಮೇಲೆ ಮುಗಿಸ್ಕೊಂಡು ಕೆಳಗಡೆ ಬಂದು ಜರಿ ಫಾಲ್ಸ್ ಕಡೆ ಹೊಂಟು. ಬಟ್ ಅಲ್ಲಿವರೆಗೂ ಗಾಡಿ ಬಿಡಲ್ಲ ಒಳಗಡೆ, ಈ ಥರ ಜೀಪ್ಗಳಲ್ಲಿ ಹೋಗ್ಬೇಕು. ಬನ್ನಿ ಕರ್ಕೊಂಡು ಹೋಗ್ತೀವಿ ಬರ್ತೀನಿ. ನಾವು ಇಬ್ಬರೇ, ಬಟ್ ಈ ಓಲ್ಡ್ ಕಪಲ್ಸ್ ಇಬ್ಬರು ಸಿಕ್ಕಿದ್ರು. ಅವ್ರ ಜೊತೆ ನಮ್ಮದು ಶೇರಿಂಗು, ನಮಗೊಂದು ಜೀಪ್ ಕೊಡ್ತಾರೆ. ನೋಡಿ ನಮ್ಮ ಆಫ್ ರೋಡಿಂಗ್ ಗಾಡಿ ತೊಗೊಂಡು ಬಂದಾಯ್ತಾ. ಇಲ್ಲಿಂದ ಒಂದು 100 ಮೀಟರ್ಸ್ ಲೈಕ್ ಟ್ರೆಕ್ ಅಷ್ಟೇ, ಆರಾಮಾಗಿ ಹೋಗ್ಬೋದು. ಕಾಲಿಸ್ತಾ ಇದೆ ಚೂರು ನೀರು, ಮತ್ತು ಇನ್ನೂ ಮುಂದೆ ಇದೆ, ಕರ್ಕೊಂಡೋಗಿ ತೋರಿಸ್ತೀನಿ. ಗೈಸ್ ಜಸ್ಟ್ ಒಂದು 100 ಮೀಟರ್ಸ್ ಟ್ರೆಕ್ ಗೈಸ್. 100 ಮೀಟರ್ಸ್ ಅಂತ ಹೇಳಿದ್ದಾರೆ, ಬಟ್ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಗೈಸ್. ಸ್ಯಾಂಡು ಫುಲ್ಲು ರೆಡ್ ಸ್ಯಾಂಡ್ ಗೈಸ್. ನಮ್ಮಮ್ಮ ಏನಾದರೂ ನೋಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಇಷ್ಟೊಂದು ರೆಡ್ ಸ್ಯಾಂಡನ್ನ ಇಷ್ಟೊತ್ತು ಗೋಳೆ ಹಾಕೊಂಬಿಟ್ರೆ. ಹೆಂಗಿರೋ ಕಾರಲ್ಲೇ ಬರ್ತಾಯಿದ್ದೀರಲ್ಲ, ಒಂದು ಮೂಟೆ ಎತ್ತಾಕೊಂಬನ್ನಿ ಅಂತ ಗೋಳೆ ಹಾಕೊಂಬಿಟ್ರು ಗೈಸ್. ಆ ಅಮ್ಮಂಗೆ ರೆಡ್ ಮಣ್ಣು ಅಂದರೆ ಅಷ್ಟೊಂದು ಆಸೆ. ಇಲ್ಲಿಗೆ ಕೇಳಿಸ್ತೈತೆ, ಸ್ವಲ್ಪ ಓಪನ್ ಆಗ್ತಾ ಹೋಗ್ತೈತೆ. ಆ್ಯಂಡ್ ಗೈಸ್ ಇಲ್ಲಿಗೆ ಬಂದರೆ ನೀವು ಸಿಂಗಲ್ ಸೀಟ್ ವೈಸ್ ಬರೋದಿಲ್ಲ. ಬಂದರೆ ಜೀಪೇ ತೊಗೋಬೇಕು, ಫುಲ್ ಜೀಪೇ. 5-6 ಜನ ಜೀಪ್ ತೊಗೊಂಡು ನೀವು ಬರಬೇಕು. ಆ್ಯಂಡ್ ಬೈ ಚಾನ್ಸ್ ನೀವು ದೊಡ್ಡ ಗ್ಯಾಂಗ್ ಬರ್ತಾಯಿದ್ದೀರಾ ಅಂದರೆ ನಿಮ್ಗೆ ಓಕೆ 2 ಗಾಡಿ ತೊಗೊಂಡು ನೀವು ಹೋಗ್ಬೋದು. ಬಟ್ ನೀವು ದೊಡ್ಡ ಯಾರು ಗ್ಯಾಂಗ್ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾರಿಗಾನ ನಿಮ್ಮ ಜೊತೆ ಬರೋರು. ಯಾಕಂದರೆ ಇಲ್ಲಿವರೆಗೂ ಜೀಪೇ ಕರ್ಕೊಬರೋದು ನಿಮ್ಮನ್ನು. ಆ್ಯಂಡ್ ಒಬ್ಬರಿಗೆ 400 ರೂಪಾಯಿ ಅಪ್ ಆ್ಯಂಡ್ ಡೌನ್. ಸೊ ನಾವು 800 ರೂಪಾಯಿ ಕೊಟ್ಟಿದ್ದೀವಿ ಹ್ಯಾಂಡ್ ಹೋಗೋದು. ಸೊ 800 ರುಪೀಸ್ ಆಗುತ್ತೆ ಕೆಳಗಡೆವರೆಗೂ. ಬಟ್ ವರ್ತಿತ್ತು ಗೈಸ್. ನಮ್ಮ ಗಾಡಿ ಏನಂದರೆ ನಿಜವಾಗ್ಲೂ ಬರೋಕ್ಕಾಗ್ತಿರಲ್ಲ, ಯಾಕಂದರೆ ಆ ಥರ ಖತರ್ನಾಕ್ ರೋಡ್ಗಳು. ಆ್ಯಂಡ್ ಇವ್ರ ಕೈಲೇ ಈ ಡ್ರೈವಿಂಗ್ ಎಲ್ಲ ಆಗೋದು. ಸೊ ಹೋಗ್ತಾ ಒಬ್ಬರು ಬಿಟ್ಟು ಹೋದ್ರು, ಇವಾಗ ಕರ್ಕೊಂಡು ಹೋಗ್ತಾ ನಮ್ಮ ಇನ್ನೊಬ್ರು ಬಂದು ಕರ್ಕೊಯ್ತಾರೆ. ಬನ್ನಿ ಫಸ್ಟ್ ನಾವು ಫಾಲ್ಸ್ ನೋಡ್ಕೊಳ್ಳೋಣ. ಇಲ್ಲ ಯಾರೋ ಟೆಂಟಕ್ಕೆ ಒಂದು ಕ್ಯಾಂಪಿಂಗ್ ಮಾಡ್ತಾರೆ. ವೆಡ್ಡಿಂಗ್ ಫೋಟೋಗ್ರಫಿ ಬೇರೆ ನಡೀತೈತೆ. ಎಲ್ಲ ಐತೆ ನೋಡಿ ಜರಿ ಫಾಲ್ಸ್. ಹೆಂಗೈತಪ್ಪ ಜರಿ ಫಾಲ್ಸು? ಸೂಪರ್ ಕಣ. ಲೈಫಲ್ಲಿ ಒಂದ್ಸರಿ ನೋಡಬೇಕಾಗಿರೋವಂಥದ್ದು ಇದು. ಏನು ಎಷ್ಟು ಹೈಟಲ್ಲಿ ಇದೆಯಪ್ಪ ಗೈಸ್. ಎಷ್ಟು ಮೇಲಿಂದ ಬೀಳ್ತಾ ಇದೆ. ಐ ಥಿಂಕ್ ನೀರು ಕಡಿಮೆ ಇದೆ, ಬಟ್ ಸೀಸನಲ್ಲಿ ಬಂದಾಗ ಗೈಸ್ ಮಳೆಗಾಲದಲ್ಲಿ ಇಲ್ಲಿ ಇಷ್ಟು ದೂರನೂ ಬರೋಕ್ಕಾಗಲ್ಲ ಗೈಸ್. ಇವೆಲ್ಲ ಬಂದು ಆ್ಯಕ್ಚುಲಿ ಈ ರಿವರ್ ರೀಸನ್ನು ಇಲ್ಲಿಂದ ಬಂದು ಹೋಗ್ತವೆ. ಇಷ್ಟು ದೂರನೂ ಬರೋದಕ್ಕಾಗೋದಿಲ್ಲ. ಅದು ದಯವಿಟ್ಟು ಬಂದರೆ ಗಲೀಜು ಮಾಡಬೇಡಿ. ತುಂಬ ಗಲೀಜು ಮಾಡಿ ಹಾಕಿದ್ದಾರೆ ಜನ. ನಮ್ಮದೇ ಜಾಗ, ಇದನ್ನು ನಾವು ನೋಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಯಾರು ನೋಡ್ಕೊಳಕ್ಕಾಗುತ್ತೆ ಹೇಳಿ?
ಗೈಸ್ ಈ ಫಾಲ್ಸ್ಗೆ ಬಂದು ಜರಿ ಫಾಲ್ಸ್ ಅಂತ ಯಾಕೆ ಹೆಸರು ಬಂತಂದರೆ ನೀವು ನೋಡ್ಬೋದು ಇಲ್ಲಿ ಮೇಲಿಂದ ಕೆಳಗಡೆವರೆಗೂ ಎಷ್ಟು ಸಣ್ಣಗೇ ಬೀಳ್ತಾ ಇರುತ್ತೆ. ಎಷ್ಟು ಪ್ರೆಷರ್ ಬಂತಂದ್ರೂ ಇಷ್ಟೇ ಸಣ್ಣಗೆ ಬೀಳೋದಂತೆ. ಸೊ ಈ ನೀವೆಲ್ಲ ನೋಡಿರ್ತೀರ ಮನೆಗಳಲ್ಲಿ ಜರಿ ಅಂತ ಒಂದು ಹುಳ ಬರುತ್ತೆ, ಒಂದು ಇನ್ಸೆಕ್ಟ್ ಅದು. ಸೊ ಬಸವಣ್ಣನ ಥರ ಇರ್ತದೆ, ಅದಕ್ಕೆ ಬೇಜಾನ್ ಕಾಲಿರ್ತದೆ. ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ನೋಡಿ. ಸೊ ಆ ಒಂದು ವೇಷ ಥರ ಇದು ನೀರು ಬರುತ್ತೆ ಅಂತ ಇದಕ್ಕೆ ಜರಿ ಫಾಲ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೆಂಟಿಪೀಡ್ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು. ನೋಡಿ ಇಲ್ಲೇ ಕೂತ್ಕೊಂಡು ನಾವಿಬ್ಬರು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀವಿ. ಒಂದು 20 ನಿಮಿಷ ಕೂತ್ಕೊಂಡು ಈ ಬ್ಯೂಟಿನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬುಲೆಟ್ ರಾಯಲ್ ಎನ್ಫೀಲ್ಡ್ ಇದೆ, ಕ್ಲಬ್ ಇದೆ. ಓಕೆ, ಅದರಲ್ಲಿ ಹೋಗ್ತಾರೆ. ಒಂದ್ಸಲ ಲದಾಖ್ ಎಲ್ಲ ಬುಲೆಟಲ್ಲಿ ಹೋಗಿತ್ತು. ಓಕೆ, ಅದೇ ನಮಗೆ ಒಂಚೂರು ಆರೋಗ್ಯ ಇರೋಷ್ಟಕ್ಕೇನೆ ಪೂರ್ತಿ ಇಂಡಿಯಾ ಸುತ್ತಬಿಡ್ಬೇಕು ಅಂತ. ಡಿಸ್ಕೌಂಟ್ ಅನ್ಸಿದ್ದು ಡಿಸ್ಕೌಂಟ್ ಅನ್ಸಿದ್ದು ಗಡ 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 ಅಂತ ಅಲ್ಲ ಯಾರಾದರೂ ಕರ್ಕೊಂಡು. ಸೊ ಗೈಸ್ ನೋಡಿದ್ರಲ್ಲ, ಇದೇನೇ ಬಂದು ಜರಿ ಫಾಲ್ಸ್. ಫ್ರೀಯಾಗಿ ನಮಗೆ ಒಳ್ಳೆ ಬಾಡಿ ಮಸಾಜ್ ಆಯಿತು. ಜೀಪ್ ಡ್ರೈವು ಗಡ 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 ಅಂತ ಅಲ್ಲಾಡಿಸಿ ಬಿಸಾಕ್ಬಿಡ್ತು ಜೀಪು. ವಿಚ್ ವೇಸ್ ಗೈಸ್, ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಬನ್ನಿ ಅಲ್ಲೂ ಕರ್ಕೊಂಡು ತೋರಿಸ್ತೀನಿ. ಗೈಸ್ ಅಲ್ಲಿ ನೋಡಿ, ಅಷ್ಟು ಮೇಲೆ ಯಾರೋ ಒಬ್ಬ ತಗೊಂಡೋಗಿ ನಮ್ಮ ಸನಾತನಿ ಫ್ಲ್ಯಾಗ್ ಹಾಕೋನೆ. ಆದಷ್ಟು ಝೂಮ್ ಮಾಡಿದ್ದೀನಿ, ಬಟ್ ನೇಕಡ್ ಆಗಿ ಕಾಣಿಸ್ತಾ ಇದೆ, ಫೋನಲ್ಲಿ ಕಾಣಿಸ್ತಾ ಇಲ್ಲ ಗೈಸ್. ಜೈ ಶ್ರೀರಾಮ್. ಎಲ್ಲ ಗಾಳಿ ವಿಂಡೋಗ್ಲು ಹಾಕೊಂಡು ಹೋಯ್ತಾ ಇದ್ರು. ಸರ್ ಸ್ವಲ್ಪ ಜಾಗ ಕೊಡಿ ಸರ್. ಅಂತವೆ ಧೈರ್ಯ ಎದುರುಗಡೆ ಬಂದವನ್ನ ಲಾಕು ಇಲ್ದು ಸೈಡ್ ಓಡಿಸಪ್ಪ. ಹೀರೋ ಹೋಗ್ತಾವ. ಹೀರೋ ಎದುರುಗಡೆಯಿಂದ ಗಾಡಿ ಬರ್ತೈತಲ್ಲ, ಸ್ಪ್ಲಿಟ್ ಆಗೋಯ್ತಾವ ಹೀರೋ. ಹರ್ರ 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 ನಡ್ರ ನಡ್ರ. ಹರ್ರ 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 ಶ್ ಶ್ ಶ್. ಹೀರೋ ಸೈಡ್ಗೆ ಹೋಗುತ್ತೆ ಅಲ್ಲಿ ಅವನ ಜೊತೆಗೆ. ಇದೆ ಬಾಯ್, ಒಂದು 2 ಅಡಿ ಇದೆ. ನಡೆ ನಡೆ.
ಟಾಪ್ ರೀಚ್ ಆಗ್ಬಿಟ್ಟಿದ್ದೀನಿ ಗೈಸ್. ಇನ್ನೂ ಟಾಪ್ ಅಂದರೆ ಪೀಕ್ ಹೋಗಿಲ್ಲ. ಪೀಕ್ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು. ಬಟ್ ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಗೋ ಟಿಲ್ ದೇರ್. ನೋಡಿ ಅಲ್ಲೆಲ್ಲ ನಡ್ಕೊ ಹೋಗ್ತಾ ಇದ್ದಾರಲ್ಲ ಜನ. ಅಲ್ಲಿ ಸಂಘ ಹೋದರೆ ಅಲ್ಲಿ ಮೇಲೊಂದು ದೇವಸ್ಥಾನ ಇದೆ, ಅದೇನೇ ಮುಳ್ಳಯ್ಯನಗಿರಿ ಪೀಕು. ಸೊ ಇದೇನೆ ಕರ್ನಾಟಕದ ಹೈಯೆಸ್ಟ್ ಪೀಕ್ ಪಾಯಿಂಟ್ ಕರ್ನಾಟಕ ಅಲ್ಲಿರೋದು. ಸೊ ಸೂಪರ್ ಆಗೈತೆ ಗೈಸ್. ಶೋ ಇದು ವ್ಯೂ ಇಲ್ಲಿಂದ ನೋಡಿ ಗೈಸ್. ಸೊ ಗೈಸ್ ಒಂಥರ ಎಂಟ್ರಿ ಪಾಯಿಂಟಲ್ಲಿ ಈ ಥರ ಇದೆ ಪೀಕ್ ಹತ್ತಕ್ಕೆ. ಬಟ್ ನಾನು ಹತ್ತಕ್ಕೆ ಹೋಗ್ತಾ ಇಲ್ಲ ಗೈಸ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗಿ 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 ನಮ್ಮದು ರಿಕ್ಸಾಕಲ್ಲ ಹೋಗಿ ಹೋಗಿ ಅಲ್ಲಿ ಮೇಲೆ ಹೋಗಿ ಸೇರ್ಕೋತೀರ. ಅದೇನೇ ಮುಳ್ಳಯ್ಯನಗಿರಿ ಪೀಕು. ಫ್ಲ್ಯಾಗ್ ಏನೋ ಹಾಕೋರೆ, ಅಲ್ಲೇ ಪೀಕ್ ಇರೋದು ಇದು ನೋಡಿ ಗೈಸ್. ನೋಡಿ ಅಲ್ಲಿ ನಿಂತೈತೆ ನಮ್ಮ ಗಾಡಿ. ಅಲ್ಲಿಂದ ಹಂಗಾಸ್ ನಡ್ಕೊಂಡು ಬಂದು ನನ್ನ ವ್ಯೂ ಪಾಯಿಂಟ್ ಥರ ಇದೆ ಇಲ್ಲಿ ನಿಂತ್ಕೊಂಡು ನೋಡಿ ಗೈಸ್. ಇಲ್ಲಿಂದ ಬಿದ್ದರೆ ಒಂದು ಮೂಲೆನೂ ಸಿಗೋಲ್ಲ ಗೈಸ್. ಲಿಟ್ರಲಿ ಒಂದು ಮೂಲೆ ಸಿಗೋಲ್ಲ ಇಲ್ಲಿಂದ ಬಿದ್ದಿರೋದೆ. ಗೈಸ್ ಅಲ್ಲೊಂದು ವ್ಯೂ ಪಾಯಿಂಟ್ ಇರೋಂಗೈತೆ. ನಾನು ಅಲ್ಲಿ ಹೋಗೋಣ ಇರಿ ಗೈಸ್. ಇಷ್ಟು ಮೇಲೆ ಬಂದರೆ ಉಸಿರಾಟಕ್ಕೆ ತೊಂದರೆ ಅಂತಾರೆ. ಬಟ್ ನನಗೇನು ಉಸಿರಾಟಕ್ಕೆ ತೊಂದರೆ ಇಲ್ಲ. ಇನ್ನೂ ನಾನು ಬಂದ್ಬಿಟ್ಟು ಒಂದು ಆಸ್ತಮ ಇರೋಂಥ ಒಬ್ಬ ವ್ಯಕ್ತಿ. ನನಗೆ ಆಸ್ತಮ ಇದೆ. ಬಟ್ ನನಗೂ ಏನೂ ಫೀಲ್ ಆಗ್ತಾಯಿಲ್ಲ ಇಷ್ಟು ಮೇಲೆ ಬಂದರೆ ಉಸಿರಾಟಕ್ಕೆ ಏನು ತೊಂದರೆ ಅಂತ. ಬಿಸಿಲು ಹೊಡಿತಾಯಿದೆ ಬಟ್ ಹಂಗೆ ತಣ್ಣಗೆ ಗಾಳಿ ಬೀಸ್ತಾಯಿದೆ. ಚೆನ್ನಾಗಿದೆ ಗೈಸ್. ಇಷ್ಟು ಮೇಲೆ ಎಲ್ಲೊಂದು ರೋಡ್ ಕಾಣುತ್ತೆ ನೋಡಿ, ಅಲ್ಲಿ ರೋಡ್ ದೂರದಲ್ಲಿ ಹಂಗಿಂದ ಬಂದಿರೋದು ನಾವು. ಇಷ್ಟು ಮೇಲೆ ಬಂದು ಹಿಂಗಿಂದ ಅಲ್ಲಿ ನೋಡಿ ಅಲ್ಲಿಂದ ಬರ್ತಾವ್ರಲ್ಲ ಹಂಗಿಂದ ಬಂದು ಇಲ್ಲಿಂದ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ನಾನು ಅಲ್ಲೇ ನಿಲ್ಸ್ಬಿಟ್ಟು ಗಾಡಿ ಬಂದೆ. ಹಿಂಗಿಂದ ಕಂಟಿನ್ಯೂ ಆಗಿ ಅಲ್ಲಿ ಬಂದು ನಿಂತ್ಕೊತಾರೆ ಗಾಡಿಗೆ. ಬಂತು ನೋಡಿಪ್ಪ ನಮ್ಮ ಬೀಸ್ಟ್ ಬಂತು ನೋಡಿ. ಸೊ ಗೈಸ್ ನೋಡೋದ್ರಲ್ಲ, ಇದೇನೆ ಮುಳ್ಳಯ್ಯನಗಿರಿ ಪೀಕ್, ಕರ್ನಾಟಕದ ಹೈಯೆಸ್ಟ್ ಪೀಕ್ ಇದು. ಸೊ ನನಗೆ ನಂಬರ್ಸ್ ಗೊತ್ತಿಲ್ಲ, ಕೆಳಗಡೆ ಹಾಕಿರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಹೈಯೆಸ್ಟ್ ಪೀಕ್ ಇದೇನೆ. 5300 ಫೀಟ್ ಏನಾಗುತ್ತೆ 5300 ಫೀಟ್ ಅಬವ್ ಸೀ ಲೆವೆಲ್. ಸೊ ಇವಾಗ ನೆಕ್ಸ್ಟು ನಾವು ಹೋಗ್ತಾ ಇರೋ ಜಾಗ ಇದು ಮುಗಿದೋಯ್ತು. ಇಲ್ಲಿ ಮೇಲ್ವರೆಗೂ ಹೋಗಿಲ್ಲ ನಾನು. ಸೊ ಬಿಕಾಸ್ ನಿಮಗೆಲ್ಲ ಗೊತ್ತು ತುಂಬ ಜಾಸ್ತಿ ಟೈಮ್ ಹಿಡಿತದೆ, ಸ್ವಲ್ಪ ಟೈಮ್ ಕೊರತೆ ಇದೆ ಆ್ಯಂಡ್ ಎನರ್ಜಿನೂ ಕಡಿಮೆ ಇದೆ. ಸೊ ತುಂಬ ಬಿಸಿಲಿದೆ. ಬೆಳಗ್ಗೆನೇ ಬರಬೇಕಿತ್ತು ನಾವು. ಸೋಗೆ ಏನು ಮಾಡೋಕ್ಕಾಗಲ್ಲ. ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋ ಜಾಗ ಬಂದು